ಮೈಸೂರಲ್ಲಿ ಎಂ ಲಕ್ಷ್ಮಣ ಅವರನ್ನ ಗೆಲ್ಲಿಸಲಿಕ್ಕೆ ಸಿದ್ದರಾಮಯ್ಯ ರಣತಂತ್ರ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮತಬೇಟೆಗೆ ಮುಂದಾಗ್ತಾ ಇದ್ದಾರೆ ಸಿದ್ದರಾಮಯ್ಯ. ನಾಳೆಯಿಂದ 3 ದಿನಗಳು ಸಿಎಂ ಸಿದ್ದರಾಮಯ್ಯ ಮತಯಾಚನೆಯಲ್ಲಿ ತೊಡಗುತ್ತಾರೆ. ಒಕ್ಕಲಿಗ ಮತ ಇರುವಂತಹ ಕ್ಷೇತ್ರದಲ್ಲಿ ಡಿಕೆ ಶಿವಕುಮಾರ್ ಅದ್ಧೂರಿಯಾಗಿ ಪ್ರಚಾರ ಮಾಡ್ತಾರೆ. ದಿನೇ ದಿನ ಗೆಲ್ಲಲಿಕ್ಕೆ ಉತ್ಸಾಹ ಪಡಿತಾ ಇದ್ದಾರೆ ಎಂ ಲಕ್ಷ್ಮಣ್ ಅವರನ್ನು ಗೆಲ್ಲಿಸಲು ಫೀಲ್ಡ್ಗಿಳಿತಾ ಇದ್ದಾರೆ ಘಟಾನುಘಟಿ ನಾಯಕರು. ಸತೀಶ್ ಜಿ ಪರಮೇಶ್ವರ್ ಸೇರಿ ಹಲವರು ಪ್ರಚಾರಕ್ಕೆ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲಿ ಯಾವ ಜಾತಿಯ ಪ್ರಾಬಲ್ಯ ಜಾಸ್ತಿ ಇದೆಯೋ ಅಂಥ ನಾಯಕರನ್ನೇ ಅಲ್ಲಿ ಪ್ರಚಾರದಲ್ಲಿ ತೊಡಗಿಸೋದು ಕಾಂಗ್ರೆಸ್ ಪಾರ್ಟಿಯ ಮೇನ್ ಅಜೆಂಡಾ ಆಗಿದೆ. ಆ ಮೂಲಕ ಹೆಚ್ಚು ಮತಗಳನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಬಹಳ ದೊಡ್ಡ ಮಟ್ಟದ ತಂತ್ರಗಾರಿಕೆ ಇಲ್ಲಿ ಸಾಗ್ತಾ ಇದೆ. ಶತಾಯಗತಾಯ ಮೈಸೂರು ಗೆಲ್ಲಲೇಬೇಕು ಅನ್ನೋದು ಕಾಂಗ್ರೆಸ್ ಪಾಳೆಯದ ಬಹುದೊಡ್ಡ ಹಠ. ಅದಕ್ಕೆ ಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ. ಅನೇಕ ವರ್ಷಗಳಿಂದ ಈ ಕ್ಷೇತ್ರವನ್ನು ಕಳೆದುಕೊಂಡಿತ್ತು ಕಾಂಗ್ರೆಸ್. ಅಂದರೆ ಕಳೆದ 10 ವರ್ಷ 2 ಅವಧಿಗಳ ಕಾಲಕ್ಕೆ BJP ಅಲ್ಲಿ ಗೆದ್ದಿತ್ತು. ಎಚ್ ವಿಶ್ವನಾಥ್ ಅವರ ನಂತರದಲ್ಲಿ ಕಾಂಗ್ರೆಸ್ ಮತ್ತೆ ಅಲ್ಲಿ ಗೆಲ್ಲಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಈ ಕಾರಣದಿಂದಾಗಿಯೇ ಈ ಬಾರಿ 10 ವರ್ಷದ ನಂತರದಲ್ಲಾದರೂ ಕೂಡ ಈ ಕ್ಷೇತ್ರವನ್ನು ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅನ್ನುವ ಬಹಳ ದೊಡ್ಡ ಕನಸು ಕಾಂಗ್ರೆಸ್ದು. ಈ ಕಾರಣದಿಂದಾಗಿ ನಾನಾ ರೀತಿಯ ಸ್ಟ್ರಾಟಜಿಗಳನ್ನು, ನಾನಾ ರೀತಿಯ ಲೆಕ್ಕಾಚಾರಗಳನ್ನು, ಸಮೀಕರಣಗಳನ್ನು ಮಾಡ್ತಾ ಇದೆ. ಇದರ ಮಧ್ಯೆ ಜಾತಿ ಸಮೀಕರಣ ಬಹಳ ಮುಖ್ಯವಾಗಿರುವಂಥ ಈ ಚುನಾವಣೆಗಳಲ್ಲಿ ಇದುವೇ ಬಹಳ ದೊಡ್ಡ ಮಂತ್ರ. ಆಯಾ ಜಾತಿಯ ನಾಯಕರನ್ನು ಜಾತಿ ಬಾಹುಳ್ಯವಿರುವಂಥ ಕ್ಷೇತ್ರದಲ್ಲಿ ಸಂಚಾರ ಮಾಡಿಸಿದರೆ, ಪ್ರಚಾರ ಮಾಡಿಸಿದರೆ ಜಾತಿಯ ಕಾರಣಕ್ಕಾಗಿ, ಆ ನಾಯಕನ ಪ್ರಭಾವದ ಕಾರಣಕ್ಕಾಗಿ ಮತಗಳನ್ನು ಕಾಂಗ್ರೆಸ್ನತ್ತ ಸೆಳೀಬಹುದು ಅಂತ ಹೇಳಿ. ಲಿಂಗಾಯತರಿದ್ದರೆ ಲಿಂಗಾಯತ ನಾಯಕರನ್ನು, ಒಕ್ಕಲಿಗರಿರುವ ಜಾಗಕ್ಕೆ ಒಕ್ಕಲಿಗರನ್ನು, ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು, ST ಇರುವ ಕಡೆ ಸತೀಶ್ ಜಾರಕಿಹೊಳಿ ಅವರನ್ನು, SC ಇರುವ ಕಡೆ HC ಮಹಾದೇವಪ್ಪ ಹಾಗೂ G ಪರಮೇಶ್ವರ್ ಅವರನ್ನು, ಹೀಗೆ ಜಾತಿ ಸಮೀಕರಣದ ಕಾರಣಕ್ಕಾಗಿ ಕೆಲವು ನಾಯಕರುಗಳನ್ನೇ ಪ್ರಚಾರಕ್ಕೆ ಕಳಿಸಲಾಗ್ತಾ ಇದೆ. ಅಲ್ಪಸಂಖ್ಯಾತರಿದ್ದರೆ ತನ್ವೀರ್ ಶೇಟ್ ಇದ್ದಾರೆ, ಜಮೀರ್ ಅಹ್ಮದ್ ಇದ್ದಾರೆ, ಇನ್ನಿತರ ನಾಯಕರುಗಳಲ್ಲಿದ್ದಾರೆ. ಹೀಗಾಗಿ ಎಲ್ಲ ನಾಯಕರುಗಳ, ಎಲ್ಲ ಜಾತಿವಾರು ಸಮುದಾಯಗಳ ಮತಗಳನ್ನು ಗಳಿಸಿಕೊಳ್ಳುವ ಕಾರಣಕ್ಕಾಗಿ ಈ ಎಲ್ಲ ತಂತ್ರಗಾರಿಕೆಯನ್ನು ಕಾಂಗ್ರೆಸ್ ಮೈಸೂರಿನಲ್ಲಿ ಮಾಡಿಕೊಳ್ತಾ ಇದೆ. ವೀರಪ್ಪನವರು ಚೌಡಯ್ಯ ಅವರಿಗೆ ಸನ್ಮಾನ.